ಹರಿ ಓಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ನರಸಿಂಹೋಖಿಲಜ್ಞಾನಮತಧ್ವಾಂತದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿಃ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾರ್ಯ ಶ್ರೀನಿವಾಸಾಯ ತೇ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶರೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ನೌಮಿನ್ಯಾಯ ಸುಧಾಧಿಕರ್ಜರಮುನೀನ್ ಶ್ರೀಪಾದರತ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ ಧೃಷ್ಟಬುದ್ಧಿಕೃತಾನಿಷ್ಟಪಾಪಮೋಹನಿಕೃಂತನೀಂ ವಂದೇಹಂ ಮೋಹಿನೀಂ ರಾಧಶುಕ್ಲಗಾಂ ರಾಮಶಂಸಿತಾಂ ಸ್ವಸ್ತ್ಯಸ್ತು ಹರಿ ಓಂ ಹರಿ ಓಂ ಹರಿ ಓಂ. ವೈಶಾಖ ಮಾಸದ ಶುಕ್ಲ ಪಕ್ಷಿಯ ಏಕಾದಶಿಯ ಮಹಿಮೆಯನ್ನು ಶ್ರವಣ ಮಾಡೋದಕ್ಕಾಗಿ ನಾವೆಲ್ಲ ಉಪಸ್ಥಿತರಾಗಿದ್ದೇವೆ. ಇಲ್ಲಿಯ ತನಕ ಬ್ರಹ್ಮಾಂಡ ಪುರಾಣ, ಬ್ರಹ್ಮವೈವರ್ತ ಪುರಾಣ ಮೊದಲಾದವುಗಳಲ್ಲಿರುವ ಮಹಿಮೆಯನ್ನು ನಾವು ತಿಳಿದಿದ್ದೇವೆ. ಈ ಏಕಾದಶಿ ಮಹಿಮೆ, ವೈಶಾಖ ಶುಕ್ಲ ಏಕಾದಶಿಯ ಮಹಿಮೆ ಕೂರ್ಮ ಪುರಾಣದಲ್ಲಿ ನಿರೂಪಿತವಾಗಿದೆ. ಧರ್ಮರಾಜ ಕೃಷ್ಣನ ಸಂವಾದ ಜೊತೆಗೆ ರಾಮ ವಶಿಷ್ಠ ಸಂವಾದ. ಅಲ್ಲಿಗೆ ರಾಮಕೃಷ್ಣರು ಒಂದಾಗ್ತಾರೆ. ಈ ಸಂವಾದಗಳಲ್ಲಿ ಬಹಳ ಅದ್ಭುತವಾದ ಮಹಿಮೆ ಇಲ್ಲಿ ಉಪದಿಷ್ಟವಾಗಿದೆ. ಧರ್ಮರಾಜ ಪ್ರಶ್ನೆ ಮಾಡ್ತಾನೆ, ವೈಶಾಖ ಶುಕ್ಲಪಕ್ಷೇತು ಕಿಂ ನಾಮ ಏಕಾದಶಿ ಭವೇತ್ ಕಿಂ ಫಲಂ ಗೋವಿಧಿಸ್ತಸ್ಯಾಹ ಕಥಯಸ್ವ ಜನಾರ್ದನ. ಪರಮಾತ್ಮ ಜನಾರ್ದನ, ಜನನ ಮರಣಗಳನ್ನು ಪರಿಹಾರ ಮಾಡುವ ಸ್ವಾಮಿ, ಮೋಕ್ಷವನ್ನು ಪರಮಾತ್ಮ ಕೊಡ್ತಾನೆ. ಆದರೆ ತಾನು ಮಾಡಿದ ವಿಧಾನಗಳನ್ನು ನಾವು ಪರಿಪಾಲನೆ ಮಾಡಬೇಕು. ಆದ್ದರಿಂದಾಗಿ ಧರ್ಮರಾಜ ಪ್ರಶ್ನೆ ಮಾಡ್ತಾ ಇದ್ದಾನೆ, ವೈಶಾಖ ಶುಕ್ಲಪಕ್ಷ ಏಕಾದಶಿಯ ಹೆಸರೇನು, ಆ ಏಕಾದಶಿಯ ಫಲ ಏನು, ಅದರ ವಿಧಿವಿಧಾನಗಳೇನು, ಅದನ್ನು ಉಪದೇಶ ಮಾಡಬೇಕು ಅಂತಂದಾಗ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಆಯಿತು ಧರ್ಮನಂದನ, ಆ ಕಥೆಯನ್ನು ಹೇಳ್ತೇನೆ. ರಾಮಚಂದ್ರ ಪ್ರಶ್ನೆ ಮಾಡಿದಾಗ ವಶಿಷ್ಠರು ಈ ವೈಶಾಖ ಶುಕ್ಲಪಕ್ಷ ಏಕಾದಶಿಯ ಮಹಿಮೆಯನ್ನು ರಾಮರಿಗೆ ಹೇಳಿದ್ದಾರೆ, ರಾಮಚಂದ್ರ ದೇವರ ಮುಂದೆ ಅನುವಾದ ಮಾಡಿದ್ದಾರೆ. ಅಂಥ ಕಥೆಯನ್ನು ನಾನೇನು ಹೇಳ್ತೇನೆ. ರಾಮಚಂದ್ರ ದೇವರು ಪ್ರಶ್ನೆ ಮಾಡ್ತಾರೆ ವಶಿಷ್ಠ ಋಷಿಗಳಿಗೆ, ಉತ್ತಮವಾದ ವ್ರತ ಎಲ್ಲ ಪಾಪಗಳನ್ನು ನಾಶ ಮಾಡಬೇಕು, ಎಲ್ಲ ದುಃಖಗಳನ್ನು ನಾಶ ಮಾಡಬೇಕು, ಅಂಥ ವ್ರತ ಯಾವುದಾದರೂ ಇದ್ದರೆ ಆ ವ್ರತವನ್ನು ಹೇಳಿ ನನಗೆ ಅಂತ. ರಾಮನಿಗೆ ಯಾವ ದುಃಖ, ಯಾವ ಪಾಪ? ಅವರಿಗೆ ಪಾಪಗಳ ಸಂಬಂಧವಿಲ್ಲ, ದುಃಖದ ಸಂಬಂಧವೂ ಇಲ್ಲ. ಆದರೂ ಸಹ ಪರಮಾತ್ಮ ಪ್ರಶ್ನೆಯನ್ನು ಮಾಡ್ತಾನೆ, ತನಗೆ ತನ್ನ ದುಃಖವನ್ನು ಹೇಳಿಕೊಳ್ತಾನೆ. ತನ್ನ ದುಃಖ ಅಂದರೆ ತನಗೆ ಇರುವ ದುಃಖ ಅಲ್ಲ, ಜನರು ತನಗೆ ದುಃಖವಾಗಿದೆ ಅಂತ ಹೇಳಿಕೊಳ್ತಾ ಇದ್ದಾರಲ್ಲ, ರಾಮನಿಗೆ ಬಹಳ ದುಃಖವಾಗಿದೆ. ಯಾಕೆ? ಸೀತೆಯ ವಿಯೋಗದಿಂದ. ಆ ದುಃಖವನ್ನು ಹೇಗೆ ಸಹನೆ ಮಾಡಿಕೊಳ್ತಾನೆ ರಾಮ ಇತ್ಯಾದಿಯಾಗಿ ತಿಳಿಯದ ಜನ, ಅರಿಯದ ಜನ ನಾನಾ ತರಹ ತಮ್ಮ ಮನಸ್ಸಿನಲ್ಲಿ ಪ್ರಶ್ನೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ರಾಮನಿಗೆ ಆ ದುಃಖವನ್ನು ದಾಟಲಿಕ್ಕಾಗೋದಿಲ್ಲ ಅಂದರೆ ನಾವು ಅಂಥ ದುಃಖದಿಂದ ಪಾರೋಗೋದು ಹೇಗೆ ಅಂತ ಜನರೆಲ್ಲ ಆಲೋಚನೆ ಮಾಡ್ತಾ ಇದ್ದಾರೆ. ಆದ್ದರಿಂದಾಗಿ ಆ ಜನರಿಗೆ ಆಗುವ ದುಃಖದ ಪರಿಹಾರ, ನನಗೆ ಯಾವ ದುಃಖ ಇಲ್ಲ, ರಾಮನಿಗೆ ಯಾವ ಶೋಕ ಇಲ್ಲ, ಯಾವ ವಿಯೋಗ ಇಲ್ಲ, ಯಾವ ದುಃಖವೂ ಇಲ್ಲ, ಆದರೂ ಈ ತರಹದ ವಿಯೋಗದಿಂದ ನನಗೆ ದುಃಖವಾಗಿದೆ, ಸೀತೆಯ ವಿಯೋಗದಿಂದ. ಆ ದುಃಖದ ಪರಿಹಾರಕ್ಕಾಗಿ ನಾನೇನು ಉಪಾಯ ಮಾಡಬೇಕು, ನಾನೇನು ವ್ರತವನ್ನು ಮಾಡಬೇಕು, ಆ ವ್ರತವನ್ನು ಉಪದೇಶ ಮಾಡಬೇಕು ಅಂತ ಹೇಳ್ತಾರೆ. ಬಹಳ ಭೀತನಾಗಿದ್ದೇನೆ ಅಂತ ರಾಮ ಅಂತಾನೆ. ಅಲ್ಲಿಯ ಮಾತುಗಳನ್ನು ನೋಡಿ, ಮಯಾ ದುಃಖಾನಿ ಭುಕ್ತಾನಿ ಸೀತಾ ವಿರಹಜಾನಿ ವೈ ತಥೋಹಂ ಭಯಭೀತೋಸ್ಮಿ ಪೃಚ್ಛಾಮಿ ತ್ವಾಂ ಮಹಾಮುನಿ. ಲೋಕದಲ್ಲಿ
ಸತಿಪತಿಯರು ಹೇಗಿರಬೇಕು ಅಂತ ಒಂದು ಸುಂದರವಾದ ಆದರ್ಶವನ್ನು ರಾಮಚಂದ್ರ ದೇವರು ನಮಗೆ ಇಲ್ಲಿ ಕಲಿಸ್ತಾ ಇದ್ದಾರೆ. ಹೆಂಡತಿ ದೂರ ಹೋದಾಗ, ಹೆಂಡತಿಯ ವಿಯೋಗವಾದಾಗ ಸಾಮಾನ್ಯವಾಗಿ ಎಲ್ಲರೂ ಸಂತೋಷದಿಂದ ಇರ್ತಾರೆ ಅಂತ ಲೋಕದಲ್ಲಿ ತಿಳಿದಿದ್ದಾರೆ. ಅದೇನೋ 1-2-3 ದಿವಸದ ವಿಯೋಗವಾಗಿರ್ತದೆ, ಹೀಗಾಗಿ ಅದು ಆರಾಮ ಅಂತ ಅನ್ನಿಸ್ತಾ ಇರಬಹುದು. ಆದರೆ ನಿತ್ಯ ವಿಯೋಗವಾಗಿ ಬಿಟ್ಟರೆ ಹೆಂಡತಿ ಇಲ್ಲದೆ ಹೇಗೆ ಸಂತೋಷದಿಂದ ಮನುಷ್ಯ ಬಾಳಲಿಕ್ಕೆ ಸಾಧ್ಯವಿಲ್ಲ. ಹಾಗಿರಬಾರದು. ಹೆಂಡತಿ ತಾನು ಮಾಡುವ ಧರ್ಮಕ್ಕೆ ಸಹಕಾರಿಣಿ. ಅವರಿಲ್ಲ ಅಂತಾದರೆ ಧರ್ಮವೇ ಇಲ್ಲ ಅಂತ ಆಗಿಬಿಡ್ತದೆ. ಧರ್ಮವೇ ಇಲ್ಲ ಅಂತಾದರೆ ಸುಖ ಎಲ್ಲಿ ಅದು? ಆದ್ದರಿಂದಾಗಿ ಹೆಂಡತಿ ಇಲ್ಲ ಅಂದರೆ ಧರ್ಮಕ್ಕೆ ಸಹಕಾರ ಇಲ್ಲ. ಧರ್ಮಕ್ಕೆ ಸಹಕಾರ ಇಲ್ಲದೇ ಇದ್ದಾಗ ಧರ್ಮ ಮಾಡಲಿಕ್ಕಾಗೋದಿಲ್ಲ. ಧರ್ಮ ಇಲ್ಲ ಅಂದರೆ ಸುಖವಿಲ್ಲ. ಆದ್ದರಿಂದಾಗಿ ಯಾವಾಗಲೂ ಹೆಂಡತಿಯ ಜೊತೆಗೆ ಇರಬೇಕು ಅಂತ ಮನುಷ್ಯ ಅಪೇಕ್ಷಿಸಬೇಕು. ಯಾವಾಗಲೂ ಹೆಂಡತಿಯ ಜೊತೆಗೆ ಇರಬೇಕೆಂದು ಅಪೇಕ್ಷಿಸುವ ಮನುಷ್ಯ ಯಾವಾಗಲೂ ಧರ್ಮದ ಜೊತೆಗೆ ಇರ್ತಾನೆ, ಯಾವಾಗಲೂ ಸುಖದ ಜೊತೆಗೆ ಅವನಿರ್ತಾನೆ. ಆದ್ದರಿಂದಾಗಿ ರಾಮಚಂದ್ರ ದೇವರು ಆ ರೀತಿಯಾಗಿ ಪ್ರಶ್ನೆಯನ್ನು ಮಾಡಿದಾಗ ವಸಿಷ್ಠರು ಎಂಥ ಚಂದ ಮಾತನ್ನು ಹೇಳ್ತಾರೆ, ಗಮನಿಸಬೇಕು. ಸಾಧುಪೃಷ್ಟಂ ತ್ವಯಾ ರಾಮ ತವೈಷಾ ನೈಷ್ಠಿಕೀಮತಿ ತ್ವನ್ನಾಮಗ್ರಹಣೇನೈವ ಪೂತೋ ಭವತಿ ಮಾನವ. ಅದೇನು ರಾಮ, ನಿನ್ನ ನಾಮಗ್ರಹಣ ಮಾಡಿದರೆ ಸಾಕು ಮನುಷ್ಯರೆಲ್ಲ ಪವಿತ್ರರಾಗಿ ಬಿಡ್ತಾರೆ. ಅಂದ್ರೇನು? ಅಪವಿತ್ರ ಯಾಕೆ ಮನುಷ್ಯ? ಪಾಪ ಮಾಡಿದ ಮನುಷ್ಯ ಅಪವಿತ್ರ, ಪಾಪ ಕಳೆದುಕೊಂಡ ಮನುಷ್ಯ ಪವಿತ್ರ. ದುಃಖ ಇರುವ ಮನುಷ್ಯ ಅಪವಿತ್ರ, ದುಃಖ ಕಳೆದುಕೊಂಡ ಮನುಷ್ಯ ಪವಿತ್ರ ಅನ್ನೋದಕ್ಕಾಗ ಆ ಭಾವನೆಯಿಂದ ಬಹಳ ಸೂಕ್ಷ್ಮವಾದ ರೀತಿಯಲ್ಲಿ ವಸಿಷ್ಠರು ಹೇಳ್ತಾ ಇದ್ದಾರೆ, ತ್ವನ್ನಾಮಗ್ರಹಣೇನೈವ ಭೂತೋ ಭವತಿ ಮಾನವ. ನಿನ್ನ ನಾಮಗ್ರಹಣ ಮಾಡೋದರಿಂದಲೇ ಮನುಷ್ಯ ಪವಿತ್ರನಾಗ್ತಾನೆ, ಪಾಪವನ್ನು ಕಳೆದುಕೊಳ್ತಾನೆ, ಮನುಷ್ಯ ದುಃಖವನ್ನು ಕಳೆದುಕೊಳ್ತಾನೆ, ಅತ್ಯಂತ ಪವಿತ್ರನಾಗ್ತಾನೆ. ಹೀಗಿರಬೇಕಾದ್ರೆ ಸ್ವಾಮಿ, ನಿನಗೆಲ್ಲಿಯ ಪಾಪವೋ, ನಿನಗೆಲ್ಲಿಯ ದುಃಖವೋ? ಆದರೂ ನೀನು ಕೇಳಿದ್ದಿ ನಾನು ಹೇಳಬೇಕು. ನಿನಗಾಗಿ ನಾನು ಹೇಳ್ತಾ ಇಲ್ಲ. ನಿನ್ನ ಆ ವಿಯೋಗ ಪರಿಹಾರ ಆಗಬೇಕು, ಸೀತೆ ನೀನು ಒಂದಾಗಬೇಕು ಅನ್ನೋದಕ್ಕಾಗಿ ನಾನು ಹೇಳೋದಲ್ಲ, ಅಥವಾ ನಿನ್ನ ದುಃಖವನ್ನು ಕಳೆಯೋದಕ್ಕಾಗಿ ಹೇಳೋದಲ್ಲ, ನಿನಗೆ ಸುಖವಾಗಲಿ ಅಂತ ಅನ್ನೋದಕ್ಕಾಗಿ ನಾನು ಹೇಳೋದಲ್ಲ. ನೀನು ಕೇಳಿದ್ದಿ ಅನ್ನೋದಕ್ಕಾಗಿ ಹೇಳ್ತಾ ಇದ್ದೇನೆ. ಆದರೆ ನಾನು ಹೇಳೋದಕ್ಕಾಗಿ ಒಂದು ಫಲ ಬೇಕಲ್ಲ. ಯಾರಿಗೆ ಹಿತ? ನಿನ್ನ ಹಿತಕ್ಕಾಗಿ ಅಲ್ಲ. ನಿನಗೇನು ಪ್ರತ್ಯೇಕವಾಗಿ ಹಿತ ಅಹಿತಗಳಿವೆ. ನಿತ್ಯಾನಂದ ಪರಿಪೂರ್ಣ ನೀನು. ಆದ್ದರಿಂದಾಗಿ ನಾನು ನಿನಗಾಗಿ ಹೇಳ್ತಾ ಇಲ್ಲ, ಲೋಕಾನಾಂ ಹಿತ ಕಾಮ್ಯಯ. ನೋಡಿರಿ, ಇಲ್ಲಿ ವಸಿಷ್ಠರ ಮಾತಿನಲ್ಲಿ ರಾಮನ ಭಾವನೆ ಏನಿದೆ, ರಾಮನ ಪ್ರಶ್ನೆಯಲ್ಲಿಯೇ ಚಿಂತನೆ ಯಾವ ರೀತಿಯಾಗಿದೆ, ರಾಮ ಯಾವ ಅಭಿಪ್ರಾಯದಿಂದ ಪ್ರಶ್ನೆ ಮಾಡಿದ್ದಾನೆ ಅಂದರೆ, ಲೋಕದಲ್ಲಿ ಈ ರೀತಿಯಾಗಿ ಹೆಂಡತಿಯ ವಿಯೋಗದಿಂದ ದುಃಖಕ್ಕೆ ಒಳಗಾಗಿದ್ದಾರೆ, ಶೋಕಕ್ಕೆ ಒಳಗಾಗಿದ್ದಾರೆ, ಧರ್ಮವನ್ನು ಮಾಡ್ತಾ ಇಲ್ಲ. ಯಾಕೆ ಹೆಂಡತಿಯ ವಿಯೋಗ? ಪಾಪವಿದ್ದದ್ದರಿಂದಾಗಿ. ಹೀಗಾಗಿ ಪಾಪ ಅಪಾವಿತ್ರ್ಯಕ್ಕೆ ಕಾರಣ. ಹೀಗಾಗಿ ಆ ಪಾಪವನ್ನು, ಅಪಾವಿತ್ರ್ಯವನ್ನು, ದುಃಖವನ್ನು ಕಳೆಯೋದಕ್ಕಾಗಿ, ಲೋಕದ ದುಃಖವನ್ನು, ಲೋಕ ಶೋಕವನ್ನು ಕಳೆಯೋದಕ್ಕಾಗಿ ನಾನಿದನ್ನು ಹೇಳ್ತೇನೆ. ಲೋಕಹಿತಕ್ಕಾಗಿ ನಾನಿದನ್ನು ಹೇಳ್ತೇನೆ ಹೊರತು ನೀನು ಲೋಕನಾಥ. ಲೋಕನಾಥನಿಗೆ ಹಿತ ಮಾಡುವವರು ನಾವ್ಯಾರು? ನಮಗೇನಿದೆ? ನಿನಗೆ ಅಹಿತವೇ ಇಲ್ಲ, ನಿಮಗೆ ಶೋಕವೇ ಇಲ್ಲ, ದುಃಖವೇ ಇಲ್ಲ. ಆದ್ದರಿಂದ ಲೋಕಹಿತಕ್ಕಾಗಿ ನಾನು ಆ ವ್ರತವನ್ನು ಹೇಳ್ತೇನೆ ಅಂತ ವಸಿಷ್ಠರು ತುಂಬ ಅದ್ಭುತವಾಗಿ ಉಪದೇಶ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾರಿಗೆ? ರಾಮನಿಗೆಲ್ಲ, ಲೋಕಕ್ಕೆ, ಲೋಕಹಿತಕ್ಕಾಗಿ ಹೇಳ್ತಾ ಇದ್ದಾರೆ. ಹೀಗೆ ಉಪದೇಶ ಯಾರಿಗೆ? ನಮ್ಮಂತಹ ಅಪವಿತ್ರರಾದ ಲೋಕವನ್ನು ಉದ್ಧಾರ ಮಾಡಬೇಕೆಂಬ ತವಕದಿಂದ ವಸಿಷ್ಠರು ಮಾಡಿದ ಅತ್ಯದ್ಭುತವಾದ ಉಪದೇಶ. ವೈಶಾಖ ಮಾಸ ಶುಕ್ಲ ಪಕ್ಷದ ಏಕಾದಶಿ ಏನಿದೆಯಲ್ಲ, ಅದಕ್ಕೆ ಮೋಹಿನಿ ಅಂತ ಅದಕ್ಕೆ ಹೆಸರಿದೆ. ಎಲ್ಲ ಪಾಪಗಳನ್ನು ಪರಿಹಾರ ಮಾಡ್ತದೆ. ಏನಿದು ಮೋಹಿನಿ ಅಂದರೆ ಎಲ್ಲರಲ್ಲಿ ಮೋಹವನ್ನುಂಟು ಮಾಡ್ತದೆ. ಆದ್ದರಿಂದಾಗಿ ಮೋಹಿನಿಯ. ಹಾಗಾದರೆ ಏಕಾದಶಿ ಮಾಡಿ ಪ್ರಯೋಜನ ಏನು, ಲಾಭವೇನು ಅನ್ನೋದಕ್ಕಾಗಿ ಅದರ ಅಭಿಪ್ರಾಯವನ್ನು ತಿಳಿಸ್ತಾರೆ. ಮೋಹಜಾಲಾತ್ ಪ್ರಮುಚ್ಚೇತ ಪಾತಕಾನಾಂ ಸಮೂಹತಃ ಅಸ್ಯಾ ವ್ರತ ಪ್ರಭಾವೇಣ ಸತ್ಯಂ ಸತ್ಯಂ ವದಾಮ್ಯಹಂ. ಈ ಏಕಾದಶಿ ಮಾಡೋದರಿಂದ ಮೋಹಜಾಲದಿಂದ, ಪಾಪಜಾಲದಿಂದ ಅವನು ವಿಮುಕ್ತನಾಗ್ತಾನೆ. ಯಾವ ಏಕಾದಶಿ ನಮ್ಮನ್ನು ಮೋಹಜಾಲದಿಂದ ವಿಮುಕ್ತರನ್ನಾಗಿ ಮಾಡ್ತದೆ, ಅಂಥ ಏಕಾದಶಿಗೆ ಮೋಹಿನಿ ಏಕಾದಶಿ ಅಂತ ಶಾಸ್ತ್ರದಲ್ಲಿ ಕರೆದಿದ್ದಾರೆ ಅಂತ ಹೇಳ್ತಾರೆ. ಒಂದು ಕಥೆಯನ್ನು ಹೇಳ್ತೇನೆ, ಸಾವಧಾನ ಚಿತ್ತರಾಗಿ ಕೇಳಬೇಕು ಅಂತ ಹೇಳ್ತಾರೆ. ಪುಣ್ಯಪ್ರದವಾದ, ಶುಭಪ್ರದವಾದ ಕಥೆ. ಆ ಕಥೆಯ ಶ್ರವಣ ಮಾಡೋದರಿಂದಲೇ ಮಹಾಪಾಪಗಳೆಲ್ಲವೂ ಕೂಡ ನಷ್ಟವಾಗಿ ಹೋಗಿಬಿಡ್ತದೆ. ಸರಸ್ವತಿ ನದಿಯ ತೀರದಲ್ಲಿ ರಮ್ಯವಾದ ಭದ್ರಾವತಿ ಎಂಬ ಒಂದು ನಗರ. ಆ ನಗರದಲ್ಲಿ ದ್ಯುತಿಮಾನ್ ಎಂಬ ರಾಜ ರಾಜ್ಯವನ್ನು ಆಳ್ತಾ ಇದ್ದಾನೆ. ಅವನೂ ಕೂಡ
ಚಂದ್ರವಂಶದಲ್ಲಿ ಸೋಮವಂಶದಲ್ಲಿ ಉದ್ಭೂತನಾದ ರಾಜ. ನಿನ್ನದು ಸೂರ್ಯವಂಶ ಆದರೆ ಅವನದ್ದು ಚಂದ್ರವಂಶ. ಚಂದ್ರವಂಶದ ರಾಜ ದ್ಯುತಿಮಾನ್ ಎಂಬ ರಾಜ. ಅವನು ದ್ಯುತಿಮಾನ್ ಹೆಸರಿಗೆ ಮಾತ್ರ ಅಲ್ಲ, ಧೃತಿಮಾನ್ ಧೈರ್ಯವುಳ್ಳವನು, ಯಾವಾಗಲೂ ಸತ್ಯವಾದ ಪ್ರತಿಜ್ಞೆ ಉಳ್ಳವನವನು. ಅಂಥವನು ರಾಜ್ಯವಾಳುವ ಆ ರಾಜ್ಯದಲ್ಲಿ ಒಬ್ಬ ವೈಶ್ಯ ಇದ್ದಾನೆ, ಧನಧಾನ್ಯ ಸಮೃದ್ಧನಾಗಿದ್ದಾನೆ. ಅವನು ಧನಪಾಲ ಅಂತ ಅವನಿಗೆ ಹೆಸರು. ಪುಣ್ಯಕರ್ಮವನ್ನು ನಿರಂತರ ಮಾಡ್ತಾ ಇದ್ದಾನೆ. ಅನೇಕ ಅರಬಟ್ಟಿಗೆಗಳನ್ನು ನಿರ್ಮಾಣ ಮಾಡಿಸ್ತಾನೆ. ಧನವಂತನಾಗಿದ್ದಾನೆ. ಹೀಗಾಗಿ ವೈಶಾಖ ಮಾಸ, ಬೇಸಿಗೆ ಮಾಸ, ಯಾರೂ ಹಸಿದು ಇರಬಾರದು, ನೀರಿಡಿಸಿ ಇರಬಾರದು. ಪಶು ಪಕ್ಷಿ ಪ್ರಾಣಿ ಕ್ರಿಮಿ ಕೀಟಗಳಿಗೆಲ್ಲ ನೀರು ಒದಗಿಸಿಕೊಡಬೇಕೆಂಬ ಭಾವನೆಯಿಂದ ಅವನು ಬೇರೆ ಬೇರೆ ಕಡೆಗೆ ಅರಣ್ಯದಲ್ಲಿ, ಉದ್ಯಾನವನಗಳಲ್ಲಿ, ಊರುಗಳಲ್ಲಿ ಅಲ್ಲಲ್ಲಿ ಜಲಾಶಯಗಳನ್ನು ನಿರ್ಮಾಣ ಮಾಡಿಸ್ತಾ ಇದ್ದಾನೆ. ಅರವಟ್ಟಿಗೆಗಳು, ಧರ್ಮಛತ್ರಗಳನ್ನು ನಿರ್ಮಾಣ ಮಾಡಿದ್ದಾನೆ. ಹೀಗಾಗಿ ಎಲ್ಲರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾನೆ. ವಿಷ್ಣು ಭಕ್ತಿಯಲ್ಲಿ ಅತಿನಿಷ್ಠನಾಗಿದ್ದಾನೆ, ಶಾಂತನಾಗಿದ್ದಾನೆ. ಅವರಿಗೆ 5 ಜನ ಮಕ್ಕಳು: ಸುಮನ, ದ್ಯುತಿಮಾನ್, ಆಮೇಲೆ ಮೇಧಾವಿ, ಸುಕೃತಿ, 5ನೇಯದವನು ಧೃಷ್ಟಬುದ್ಧಿ ಅಂತ. 5ನೇಯವನು ದುಷ್ಟಬುದ್ಧಿಯಲ್ಲ, ಧೃಷ್ಟಬುದ್ಧಿ. ಯದ್ಯಪಿ ಅವನ ಬುದ್ಧಿಯೂ ದುಷ್ಟವೇ, ಆದರೆ ಇಲ್ಲಿ ಇದ್ದ ಹೆಸರು ಮಾತ್ರ ಧೃಷ್ಟಬುದ್ಧಿ ಅಂತ ಅವನ ಹೆಸರು. ಅವನು ಮಾತ್ರ ಮಹಾ ಪಾಪಗಳನ್ನು ಮಾಡ್ತಾ ಇದ್ದಾನೆ. ಎಷ್ಟು ನೋವಾಗಬೇಕು ಹೇಳಿ ತಂದೆಗೆ. ತಾನು ಪುಣ್ಯಾತ್ಮ, ಪರೋಪಕಾರದಲ್ಲಿ ನಿರತ, ದೇವರು ಧರ್ಮ ಶ್ರದ್ಧೆ ಇದ್ದವನು, ಪರಮಶಾಂತನಾದವನು. ಅವನಿಗೆ ಇಂಥ ಮಗನಾದರೆ ಎಷ್ಟು ನೋವಾಗಲಿಕ್ಕಿಲ್ಲ ಆ ಮನಸ್ಸಿಗೆ, ಆ ಮನುಷ್ಯನಿಗೆ. ಹೀಗಾಗಿ ಆ ನೋವನ್ನು ಅನುಭವಿಸ್ತಾ ಇದ್ದಾನೆ. ಇವತ್ತಿಲ್ಲ ನಾಳೆ ಸುಧಾರಿಸ್ತಾನೆ ಅಂತನೋ ಆಸೆ ತಂದೆ ತಾಯಿಗಳಿಗೆ. ಎಷ್ಟು ಆಸೆ ಇರ್ತದೆ, ಮಗ ಸುಧಾರಿಸಬೇಕು, ಸುಧಾರಿಸ್ತಾನೆ ಅಂತ ಆಸೆ ಇರ್ತದೆ. ಆಸೆಯಲ್ಲಿ ಇದ್ದಾನೆ, ಆದರೆ ಅವನು ಮಾತ್ರ ಸುಧಾರಣೆ ಅವನಲ್ಲಿ ಇಲ್ಲ. ಯಾವಾಗಲೂ ವೈಶ್ಯಾಸ್ತ್ರೀ ನಿರತನಾಗಿದ್ದಾನೆ. ಮದ್ಯಪಾನವನ್ನು ಮಾಡಿ ಮದೋನ್ಮತ್ತರಾಗಿದ್ದಾರೆ ಅಂಥವರ ಸಂಘದಲ್ಲಿ ಹರಟೆ ಹೊಡೆಯುತ್ತಾ ಕೂತ್ಕೊಳ್ತಾನೆ. ಯಾವಾಗಲೂ ಜೂಜಾಡೋದು, ವ್ಯಸನದಲ್ಲಿ ಆಸಕ್ತನಾಗಿದ್ದಾನೆ. ಪರಸ್ತ್ರೀ ಲಾಲಸನಾಗಿದ್ದಾನೆ. ದೇವತೆಗಳಿಲ್ಲ, ಅತಿಥಿಗಳ ಪೂಜೆ ಇಲ್ಲ, ವೃದ್ಧರಿಗೆ ನಮಸ್ಕಾರ ಇಲ್ಲ, ಪಿತೃಗಳಿಗೆ ಗೌರವವನ್ನು ಕೊಡ್ತಾ ಇಲ್ಲ. ಬ್ರಾಹ್ಮಣರು ಅಂತಂದರೆ ಒಳ್ಳೆಯ ಬುದ್ಧಿ ಅವನಿಗೆ ಇಲ್ಲ. ಸದಾ ಅನ್ಯಾಯವನ್ನು ಮಾಡ್ತಾನೆ. ದುಷ್ಟ ಮನಸ್ಸು ಅವನದ್ದು. ತಂದೆಯ ಹಣವನ್ನೆಲ್ಲ ಅಪಹಾರ ಮಾಡಿದ್ದಾನೆ. ಅಪಹಾರ ಮಾಡಿ ಏನು ಮಾಡ್ತಾನೆ? ತಿನ್ನಬಾರದ್ದನ್ನು ತಿಂತಾನೆ, ಕುಡಿಯಬಾರದ್ದನ್ನು ಕುಡಿತಾನೆ. ಅವನು ವೇಶ್ಯೆಯ ಕುತ್ತಿಗೆಯಲ್ಲಿ ಕೈಯನ್ನು ಹಾಕಿ ಚೌರಸ್ತೆಯಲ್ಲಿ ಅಡ್ಡಾಡ್ತಾ ಇದ್ದಂತೆ. ನನಗ್ಯಾರು ಅಂಕುಶ, ನನಗ್ಯಾರು ಹೇಳುವವರು? ನಾನು ಹೀಗಿದ್ದೇನೆ, ನಾನು ಇದನ್ನು ಮಾಡ್ತೇನೆ, ನನಗೆ ಹೇಳುವವರು ಯಾರೂ ಇಲ್ಲ, ಯಾರಿಗೂ ಧೈರ್ಯವಿಲ್ಲ. ನಿರ್ಲಜ್ಜನಾಗಿ ನಿರ್ಭಿಡೆಯಿಂದ ಯಾವ ಸಂಕೋಚ ಇಲ್ಲದೆ ಪಾಪಗಳನ್ನು ಮಾಡ್ತಾ ಇದ್ದಾನೆ. ಹೇಗೆ ಮನುಷ್ಯ ಇರ್ತಾನೆ ಹಾಗೆ ಅವನು ಅಧರ್ಮದಲ್ಲಿ ಆಸಕ್ತನಾಗಿದ್ದಾನೆ. ಅದನ್ನೆಲ್ಲ ಕಂಡು ತಂದೆಗೆ ಬಹಳ ದುಃಖವಾಗ್ತದೆ. ಏನು ಮಾಡಬೇಕು? ತಂದೆ ಅವನನ್ನು ಬಹಿಷ್ಕಾರ ಹಾಕಿಬಿಡ್ತಾನೆ. ಪಿತ್ರ ನಿಷ್ಕಾಸಿತೋ ಗೇಹಾತ್, ನನ್ನ ಮನೆಯಲ್ಲಿರತಕ್ಕದ್ದಲ್ಲ ಅಂತ ಹೊರಗೆ ಹಾಕಿಬಿಡ್ತಾನೆ. ಎಂಥ ಧೈರ್ಯ ಬೇಕಲ್ವೇ ತಂದೆಗೆ, ಎಷ್ಟು ಧರ್ಮನಿಷ್ಠ ಅಲ್ವೇ. ದುರ್ಯೋಧನನನ್ನು ಹೊರಗೆ ಹಾಕಲಿಕ್ಕೆ ಆಗಲಿಲ್ಲ ಧೃತರಾಷ್ಟ್ರನಿಗೆ. ಆ ಪುತ್ರ ವ್ಯಾಮೋಹ ಅವನನ್ನು ಕಟ್ಟಿ ಹಾಕಿಬಿಡ್ತು. ಆದರೆ ಇವನನ್ನು ಮೆಚ್ಚಿಕೊಳ್ಳಬೇಕು ಧನಪಾಲ. ಅವನು ತನ್ನ ಮಗ ಹೀಗಿದ್ದಾನೆ, ನನ್ನ ಮನೆಯಲ್ಲಿ ನೀನಿರತಕ್ಕದ್ದಲ್ಲ ಅಂತ ಹೇಳಿ ಮನೆಯಿಂದ ಬಹಿಷ್ಕಾರವನ್ನು ಹಾಕಿಬಿಟ್ಟಿದ್ದಾನೆ. ಬಂಧುಗಳು ಅವನನ್ನು ಬಹಿಷ್ಕಾರ ಹಾಕಿಬಿಟ್ಟಿದ್ದಾರೆ. ಅಂಥವನ ಸಂಘ ಮಾಡಿದರೆ ಅವನ ಪಾಪ ನಮಗೆಲ್ಲ ಅಂಟಿಕೊಳ್ತದೆ. ಹೀಗಾಗಿ ಅವನ ಸಹವಾಸ ನಮಗೆ ಯಾಕೆ ಬೇಡ ಅಂತ ಬಂಧುಗಳು ಹೊರಗೆ ಹಾಕಿಬಿಟ್ಟಿದ್ದಾರೆ. ತನ್ನ ಮೈಮೇಲಿರುವ ಆಭರಣಗಳನ್ನು ಮಾರಿಕೊಳ್ತಾನೆ. ಆ ಆಭರಣಗಳನ್ನು ವೇಶ್ಯಾಸ್ತ್ರೀಯರಿಗೆ ಕೊಡ್ತಾನೆ. ವೇಶ್ಯಾಸ್ತ್ರೀಯರ ಜೊತೆಗೆ ಸುಖವಾಗಿ ಅವನಿದ್ದಾನೆ. ಎಷ್ಟು ದಿವಸ ಹಣ ಇರ್ತದೆ ಮನುಷ್ಯನ ಹತ್ತಿರ? ಹಣ ಎಲ್ಲ ಖಾಲಿಯಾಗಿ ಹೋಗಿಬಿಟ್ಟಿದೆ. ಹೀಗಾಗಿ ಹೇಗೆ ಬದುಕಬೇಕು? ಉಟ್ಟುಕೊಳ್ಳಿಕ್ಕೆ ವಸ್ತ್ರವೂ ಇಲ್ಲ, ಅಂತಹ ಪರಿಸ್ಥಿತಿ ಬಂದಿದೆ. ನಾನೇನು ಮಾಡಲಿ? ಎಲ್ಲಿಗೆ ಹೋಗಲಿ? ಯಾವ ಉಪಾಯದಿಂದ ನಾನು ಬದುಕಲಿ? ಕಿಂ ಕರೋಮಿ ಕ್ವ ಗಚ್ಛಾಮಿ ಕೇನೋಪಾಯೇನ ಜೀವ್ಯತೆ. ಪಾಪ ಮಾಡಿದವರಿಗೆ ಎಂಥ ಪರಿಸ್ಥಿತಿ ಬರ್ತದೆ ನೋಡ್ರಿ. ಎಷ್ಟು ಪ್ರಶ್ನೆಗಳನ್ನು ತಮಗೆ ತಾವು ಕೇಳಿಕೊಳ್ತಾರೆ ನೋಡಿ. ಇದೊಂದು ನಮಗೆ ಆದರ್ಶವಾಗಬೇಕು. ಆದರ್ಶ ಅಂದರೆ ಹೀಗೆ ಇರಬಾರದು ಅಂತ ಅನ್ನೋದಕ್ಕಾಗಿ ಆದರ್ಶ. ಈ ಪ್ರಶ್ನೆಗಳು ನಮಗೆ ಬರಬಾರದು. ಏನು ಪ್ರಶ್ನೆಗಳು ಬರಬಾರದು? ಕಿಂ ಕರೋಮಿ, ನಾನೇನು ಮಾಡಲಿ, ಎಲ್ಲಿಗೆ ಹೋಗಲಿ, ಯಾವ ಉಪಾಯದಿಂದ ನಾನು ಬದುಕಲಿ ಎಂಬ ದುರ್ಭರ ಪರಿಸ್ಥಿತಿ ನಮಗೆ ಯಾರಿಗೂ ಬರಬಾರದು. ಇಂಥ ಪರಿಸ್ಥಿತಿ ಯಾರಿಗೆ ಬರ್ತದೆ? ಮಹಾಪಾಪ ಮಾಡಿದವರಿಗೆ ಇಂಥ ಪರಿಸ್ಥಿತಿ ಬರ್ತದೆ, ಬರಬಾರದು. ಹೀಗಾಗಿ ಏನು ಮಾಡಿದ ಅವನು? ಕಳ್ಳನಾಗಲಿಕ್ಕೆ ಶುರು ಮಾಡಿದ. ಕಳ್ಳನಾದ, ಕಳ್ಳತನವನ್ನು ಮಾಡಲಿಕ್ಕೆ ಶುರು ಮಾಡಿದ. ಕಳ್ಳತನ ಮಾಡಿದ್ದಾನೆ ಅಂತನ್ನೋದಕ್ಕಾಗಿ ರಾಜಪುರುಷರು, ರಾಜಭಟರು ಅವನನ್ನು ಹಿಡಿದರು, ಕಾರಾಗಾರದಲ್ಲಿ ಹಾಕಿದರು. ಆದರೆ ಅವನ ತಂದೆಯ ಸಜ್ಜನಿಕೆ ನೋಡ್ರಿ, ತಂದೆಯ ಪ್ರಭಾವ ಎಷ್ಟು ಜನರ ಮೇಲೆ ಇರ್ತದೆ ಅಂತ. ರಾಜ ಅಂತಾನೆ ಇಲ್ಲಪ್ಪ, ಅವರ ತಂದೆ ಬಹಳ ಪುಣ್ಯಾತ್ಮ.
ಹೀಗಾಗಿ ಇವನು ಇವತ್ತು ನಾಳೆ ಬದಲಾಗಬಹುದು, ಬಿಟ್ಟು ಬಿಡಿ ಅಂತ ರಾಜ ಹೇಳ್ತಾನೆ. ಮಹಾಧಾರ್ಮಿಕ, ಧನಪಾಲನ ಬಗ್ಗೆ ಗೊತ್ತು, ಹೀಗಾಗಿ ಅವನನ್ನು ಬಿಡಿಸಿಬಿಡ್ತಾರೆ. ಮತ್ತೆ ಕಳ್ಳತನ ಮಾಡ್ತಾನೆ, ಮತ್ತೆ ಬಂಧನ ಮಾಡ್ತಾರೆ, ಮತ್ತೆ ಬಿಡಿಸ್ತಾರೆ. ಹೀಗೆ ಅನೇಕ ಬಾರಿ ಆಗ್ತದೆ. ಅನೇಕ ಅವಕಾಶಗಳನ್ನು ರಾಜ ಅವನಿಗೆ ಕೊಡ್ತಾನೆ. ಯಾವ ಅವಕಾಶಗಳನ್ನೂ ಸದ್ವಿನಿಯೋಗ ಮಾಡಿಕೊಳ್ಳದೇ ಇದ್ದಾಗ ರಾಜ ಅವನನ್ನು ರಾಜ್ಯದಿಂದಲೇ ಬಹಿಷ್ಕಾರ ಹಾಕಿಬಿಡ್ತಾನೆ. ಆ ಬಾರುಕೋಲ್ ಇರ್ತದಲ್ಲ, ಚಾಟಿ ಇರ್ತದಲ್ಲ, ಚಾಟಿಯಿಂದ ಅವನನ್ನು ಹೊಡಿಸ್ತಾರೆ. ಹೊಡಿಸಿ ಅವನನ್ನು ರಾಜ್ಯದಿಂದ ಹೊರಗೆ ಹಾಕಿಬಿಡ್ತಾರೆ. ನಸ್ಥಾತವ್ಯಂ ಹಿ ಮಂದಾತ್ಮನ್ ತ್ವಯಾ ಮದ್ದೇಶ ಗೋಚರೇ, ನನ್ನ ದೇಶದಲ್ಲಿ ಎಲ್ಲೂ ನೀನಿರಬಾರ್ದು, ಎಲ್ಲೂ ನೀನು ಕಾಣಬಾರ್ದು, ನಿನಗೆ ನನ್ನ ರಾಜ್ಯದಿಂದಲೇ ಬಹಿಷ್ಕಾರ ಅಂತ ಬಹಿಷ್ಕಾರ ಹಾಕಿಬಿಡ್ತಾರೆ. ಗಮನಿಸಬೇಕು, ಬಹಿಷ್ಕಾರದ ಪದ್ಧತಿ ಎಷ್ಟು ಉತ್ತಮವಾದ ಪದ್ಧತಿ ಅಂತ ಅನ್ನೋದು ಗಮನದಲ್ಲಿರಬೇಕು. ಇಲ್ಲದೇ ಹೋದರೆ ಯಾರಿಗೆ ಯಾರು ಅಂಕುಶ, ಯಾರಿಗೆ ಏನು ಮಾಡಲಿಕ್ಕಾಗ್ತದೆ? ಎಲ್ಲರೂ ಸ್ವತಂತ್ರರಾಗಿ ಬಿಡ್ತಾರೆ, ನಿರಂಕುಶರಾಗಿ ಬಿಡ್ತಾರೆ. ಆಗಬಾರದು. ತಪ್ಪು ಮಾಡಿದಾಗ ಶಾಸನೆ ಮಾಡುವ ಅಧಿಕಾರ ರಾಜರಿಗಿರಬೇಕು. ಆ ರಾಜರಿಗೆ ಇರಲಿಲ್ಲ ಅಂತನ್ನೋದಕ್ಕಾಗಿ ಹಿಂದಿನ ಅನೇಕ ಯತಿಗಳು ಈ ಬಹಿಷ್ಕಾರ ಪದ್ಧತಿಯನ್ನು ಇಟ್ಕೊಂಡಾಯಿದ್ರು. ಆದರೆ ಈಗ ಬಹಿಷ್ಕಾರವನ್ನು ಹಾಕಿದರೆ ಯಾರಿಗೆ ಕೇಳ್ತಾರೆ? ನಾನು ಬಹಿಷ್ಕಾರ ಹಾಕಿದರೆ ಇನ್ನೊಂದು ಮನೆ ಇದೆ ಅಂತ ಅಂತಾನೆ. ಅವರು ಬಹಿಷ್ಕಾರ ಹಾಕಿದರೆ ಇನ್ನೊಂದು ಕಡೆಗೆ ಹೋಗ್ತಾನೆ. ಆಶ್ರಯ ಕೊಡುವವರು, ಪಾಪ ಮಾಡಿದವರಿಗೆ ಆಶ್ರಯ ಕೊಡುವ ಜನ ಬೇಕಾದಷ್ಟು ಜನ ಇದ್ದಾರೆ. ಏನು ಮಾಡಲಿಕ್ಕಾಗ್ತದೆ? ಇಂಥ ಸಂದರ್ಭದಲ್ಲಿ ಏನೂ ಮಾಡಲಿಕ್ಕಾಗೋದಿಲ್ಲ. ನಾವು ಏಕಾಂತದಲ್ಲಿರಬೇಕೇ ವಿನಃ ನಮಗೇನೂ ಮಾಡಲಿಕ್ಕೆ ಆಗೋದಿಲ್ಲ. ಅಂಥ ಸುಂದರವಾದ ಪದ್ಧತಿ ಅವನನ್ನು ಹೊರಗೆ ಹಾಕಿಬಿಟ್ಟಿದ್ದಾರೆ. ಆದರೆ ಹೊರಗೆ ಹಾಕುವಾಗ ಮಾತ್ರ ರಾಜ ಅವರ ತಂದೆಯ ಮುಖವನ್ನು ನೋಡಿ ಸ್ವಲ್ಪ ಕನ್ಸೆಷನ್ ಅವನಿಗೆ ಕೊಡುವ ಶಿಕ್ಷೆಯಲ್ಲಿ ಆ ಬಂಧನವನ್ನು ಕಳಚಿ ಅವನನ್ನು ಹೊರಗೆ ಹಾಕಿಸಿಬಿಡ್ತಾನೆ. ಆ ರಾಜ್ಯದಲ್ಲಿರಲಿಕ್ಕೆ ಅವನಿಗೆ ಭಯವಾಗ್ತದೆ. ನೋಡ್ರಿ, ಭಯ ಪಡಬೇಕು ಮನುಷ್ಯ, ಭಯಪಡಿಸಬೇಕು. ಹಾಗೆ ಬಹಿಷ್ಕಾರ ಹಾಕಿದ್ದಾರೆ. ಅಲ್ಲಿರಲಿಕ್ಕೆ ಭಯವಾಗಬೇಕು ಅವನಿಗೆ. ಆ ರೀತಿಯಾಗಿ ಭಯವಾಗಿದೆ. ಘೋರವಾದ ಅರಣ್ಯವನ್ನು ಅವನು ಪ್ರವೇಶ ಮಾಡಿದ್ದಾನೆ. ಬೇಸಿಗೆ ಮಾಸ, ಓಡಾಡ್ತಾ ಇದ್ದಾನೆ ಕಾಡಿನಲ್ಲಿ. ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ ಓಡಾಡ್ತಾ ಇದ್ದಾನೆ. ಹಸಿವೆಯಾಗಿದೆ, ನೀರಡಿಕೆಯಾಗಿದೆ, ಓಡಾಡ್ತಾ ಇದ್ದಾನೆ. ಹಸಿವೆ ನೀರಡಿಕೆಯಾಗಿ ಏನು ಮಾಡಬೇಕು ಗೊತ್ತಿಲ್ಲ. ಧನುರ್ಬಾಣಗಳನ್ನು ಸ್ವೀಕಾರ ಮಾಡ್ತಾನೆ, ಪ್ರಾಣಿಗಳ ಸಂಹಾರವನ್ನು ಮಾಡ್ತಾನೆ, ಆ ಪ್ರಾಣಿಗಳ ಮಾಂಸದಿಂದ ಉಪಜೀವನವನ್ನು ಮಾಡ್ತಾ ಇದ್ದಾನೆ ಅವನು. ಹೀಗೆ ಯಾವ ದಯೆ ಇಲ್ಲದೆ, ಕರುಣೆ ಇಲ್ಲದೆ ಯಾಕೆ ಮನುಷ್ಯ ಪಾಪ ಮಾಡ್ತಾನೆ? ಒಂದು ಅದ್ಭುತವಾದ ಮಾತು ಇಲ್ಲಿ ವಶಿಷ್ಠರು ಹೇಳ್ತಾರೆ. ಪೂರ್ವಜನ್ಮ ಕೃತೈ ಪಾಪೈ ನಿಮಗ್ನ ಪಾಪ ಕರ್ದಮೆ. ಒಂದು ಪಾಪಕ್ಕೆ ಮತ್ತೊಂದು ಪಾಪಕ್ಕೆ ನಂಟು ಇದೆ, ಸಂಬಂಧ ಇದೆ. ನಾನೀಗ ತಂದೆಯನ್ನೋ ತಾಯಿಯನ್ನೋ ಬೈದೆ, ನಿಂದೆ ಮಾಡಿದೆ, ಅಥವಾ ಗುರುಗಳ ನಿಂದೆಯನ್ನು ಮಾಡಿದೆ, ಗುರುಗಳ ನಿಂದೆಯನ್ನು ಕೇಳಿದೆ, ಏಕಾದಶಿ ಮುಂತಾದ ವ್ರತಗಳ ನಿಂದೆಯನ್ನು ನಾನು ಮಾಡಿದೆ ಅಂತಾದರೆ ಈ ಪಾಪ ಮಾಡೋದಕ್ಕಾಗಿ ಇನ್ನೊಂದು ಪಾಪ ಪ್ರೇರಕವಾಗ್ತದೆ. ನೋಡಿರಿ, ನಾವು ಪಾಪ ಮಾಡಿಲ್ಲ ಅಂತ ಯಾವ ನಾಲಿಗೆಯಿಂದ ನಾವು ಹೇಳೋಣ? ಯಾವ ಧೈರ್ಯದಿಂದ ನಾವು ಹೇಳೋಣ? ತಂದೆ ತಾಯಿಗಳನ್ನು ಬೈತೀವಲ್ಲ, ತಂದೆ ತಾಯಿಗಳ ಸೇವೆ ಒಂದಿನವೂ ಮಾಡಲಿಲ್ಲ, ಮಂದ ಭಾಗ್ಯದ ಬವಣೆ ತಪ್ಪಲಿಲ್ಲ. ಪುರಂದರದಾಸರು ಬಹಳ ಸುಂದರವಾಗಿ ನಮ್ಮ ಪಾಪತನವನ್ನು ತುಂಬ ಸುಂದರವಾಗಿ ತೆಗೆದಿಟ್ಟು ಬಿಡ್ತಾರೆ ನಮ್ಮ ಮುಂದೆ. ಸ್ನಾನ ಸಂಧ್ಯಾದಿಗಳ ಮಾಡದಲೇ ಮೈಗೆಟ್ಟೆ, ಜ್ಞಾನ ಮಾರ್ಗವನಂತೂ ಮೊದಲೇ ಬಿಟ್ಟೆ, ಹೀನನಾಗಿ ನಾನು ಇದ್ದೆ, ಎಷ್ಟು ಪಾಪಗಳನ್ನು ಮಾಡಿದ್ದೇನೆ. ದಾಸರೇ ಹೇಳ್ತಾರೆ, ಇಷ್ಟು ಪಾಪಗಳ ಮಾಡಿದ್ದೆ ಸಾಕೋ ಸೃಷ್ಟೀಶ, ನೀಯನ್ನು ಉದ್ಧರಿಸಬೇಕೋ. ಪರಮಾತ್ಮನಿಗೆ ಕೇಳಿಕೊಳ್ತಾರೆ, ನಮ್ಮ ಪರವಾಗಿ ಪ್ರಾರ್ಥನೆ ಮಾಡ್ತಾರೆ. ನೀವು ಹೇಗೆ ಪ್ರಾರ್ಥನೆ ಮಾಡಿ ದೇವರಿಗೆ ಅಂತ ಹೇಳ್ತಾರೆ. ನಾನು ಪಾಪ ಮಾಡಿದ್ದೀನೋ ಇಲ್ವೋ, ಸುಲಭವಾಗಿ ನಮ್ಮ ಪಾಪಗಳೇನು ಅಂತ ಗುರುತಿಸಿಕೊಳ್ಳಬಹುದು. ನಮಗೆ ಇರುವ ರೋಗಗಳಿಂದ ನಾವು ಮಾಡಿದ ಪಾಪ ಯಾವುದು ಅಂತ ಗುರುತಿಸಿಕೊಳ್ಳಬಹುದು. ನಮಗಾಗುವ ದುಃಖಗಳಿಂದ ಯಾವ ಪಾಪ ಅಂತ ಗುರುತಿಸ್ಕೊಳ್ಳಬಹುದು. ನಮಗಾಗುವ ದಾರಿದ್ರ್ಯ ಅದರಿಂದ ಗುರುತಿಸ್ಕೊಳ್ಳಬಹುದು. ನಾವು ಮಾಡುವ ಪಾಪಗಳು, ಅದು ಏಕಾದಶಿ ತಿನ್ನೋದಿರಬಹುದು, ತಂದೆ ತಾಯಿಗಳ ನಿಂದೆ ಇರಬಹುದು, ಧರ್ಮ ನಿಂದೆ ಇರಬಹುದು, ಇತ್ಯಾದಿಗಳ ಏನಿವೆ ಅಲ್ಲ, ಇವೆಲ್ಲ ನಾವು ಮಾಡ್ತಾ ಇದ್ದೇವೆ ಅಂದರೆ ಅದಕ್ಕೆ ಒಂದು ಪಾಪ ಇರ್ತದೆ. ಅದನ್ನು ಪುರಾಣ ತಿಳಿಸ್ತದೆ. ಪೂರ್ವಜನ್ಮದಲ್ಲಿ ಮಾಡಿದ ಪಾಪಗಳಿಂದ ಮತ್ತೆ ಪಾಪದಲ್ಲಿ ನಿಮಗ್ನನಾಗಿದ್ದಾನೆ. ನಾವೀಗ ಪುಣ್ಯವನ್ನು ಮಾಡ್ತೇವೆ, ಗುರುಗಳ ದರ್ಶನವನ್ನು ಮಾಡಿಕೊಳ್ತೇವೆ, ಗುರುಗಳ ಉಪದೇಶವನ್ನು ಪಾಲನೆ ಮಾಡ್ತೇವೆ. ಮಹಾಸ್ವಾಮಿಗಳು ಮೊನ್ನೆ ರಾಮಾಯಣ ಉಪದೇಶವನ್ನು ಮಾಡುವಾಗ ನಮಗೆ ಹೇಳಿದರಲ್ಲ, ಯಾವ ಯಾವ ಗೋತ್ರದಲ್ಲಿ ನೀವು ಬಂದಿದ್ದೀರಿ ಆ ಮಹಾನುಭಾವರ ಚರಿತ್ರೆಯನ್ನು ಸಂಗ್ರಹ ಮಾಡಿ ಅಂತ ಹೇಳಿದ್ದಾರಲ್ಲ. ಹೀಗಾಗಿ ಅವರ ಆದೇಶವನ್ನು ಪಾಲನೆ ಮಾಡೋದಕ್ಕಾಗಿ ಎಷ್ಟೋ ಜನ ತಮ್ಮ ತಮ್ಮ ಗೋತ್ರ ಪ್ರವರ್ತಕರಾದ ಪ್ರವರ
ಪ್ರವರ್ತಕರಾಗಿರತಕ್ಕಂತಹ ಋಷಿಗಳ ಮಹಿಮೆಯನ್ನು ಸಂಗ್ರಹ ಮಾಡಲಿಕ್ಕೆ ತೊಡಗಿದ್ದಾರೆ. ತಮ್ಮ ತಮ್ಮ ತಂದೆ, ಅಜ್ಜ, ಮುತ್ತಜ್ಜ ಅವರು ಏನು ಕೆಲಸ ಮಾಡಿದ್ದಾರೆ, ಹೇಗೆ ಪೂಜೆ ಮಾಡಿದ್ದಾರೆ, ಹೇಗೆ ಸಂಧ್ಯಾ ವಂದನೆ ಮಾಡಿದ್ದು, ಹೇಗೆ ಗಾಯತ್ರಿ ಜಪ ಮಾಡಿದ್ದು, ಹೇಗೆ ಅತಿಥಿ ಅಭ್ಯಾಗತರ ಪೂಜೆ ಮಾಡಿದ್ದು, ಸೇವೆ ಮಾಡಿದ್ದು ಹೇಗೆ, ಎಲ್ಲರಿಗೂ ನಮ್ಮ ಹಿರಿಯರ ಗುರುತಾಗ್ತದೆ. ನಮಗೂ ನಮ್ಮ ಹಿರಿಯರ ನೆನಪು ನಮಗಾಗ್ತದೆ. ನಮ್ಮ ಅಜ್ಜಿಯವರ ಮನೆಯಲ್ಲಿ, ಅಜ್ಜಿ ಅವರ ಮನೆಯಲ್ಲಿ ಬಹಳ ವಿಚಿತ್ರವಾದ ಒಂದು ಸಂಪ್ರದಾಯ. ಎಲ್ಲ ಕಡೆಗೆ ಹಿಂದಕ್ಕೆ ಆ ತರಹದ ಸಂಪ್ರದಾಯ ಇತ್ತು. ನಾನು ನನ್ನ ಮನೆಯಲ್ಲಿ ನೋಡಿದ್ದೇನೆ ಅಂತ ಅನ್ನೋದಕ್ಕಾಗಿ ಹೇಳೋದಷ್ಟೇ. ಎಂದಿಗೂ ಅವರ ಮನೆ ಬೀಗ ಹಾಕಿದ್ದು ನಾನು ನೋಡಲಿಲ್ಲ. ಸಣ್ಣವನಿದ್ದಾಗ ಯಾರೋ ಒಬ್ಬರು ಮನೆಯಲ್ಲಿ ಇರಲೇಬೇಕು. ಮನೆಯಲ್ಲಿ ಒಂದು ಬಾರಿ ನಾನು ಕೇಳಿದೆ ನಮ್ಮ ಅಜ್ಜಿಗೆ, ಯಾಕೆ ಅಜ್ಜಿ ಎಲ್ಲರೂ ಬರಬಾರ್ದೆ ಕಾರ್ಯಕ್ರಮಕ್ಕೆ ಅಂತ ಕೇಳಿದಾಗ ನಮ್ಮ ಅಜ್ಜಿ ಹೇಳಿದ ಮಾತು ಇನ್ನೂ ಕಿವಿಯಲ್ಲಿ ಅದು ರಣರಣಸ್ತಾನೇ ಇದೆ. ಅಲ್ಲಕೋಸು ನಾವೆಲ್ಲರೂ ಬಂದುಬಿಟ್ರೆ, ನಾವು ಹೋದಾಗಲೇ ಯಾರೋ ಒಬ್ಬರು ಮನೆಗೆ ಬಂದರೆ ಅವರ ಅನ್ನ ಆಹಾರ ನೀರಿಲ್ಲದೆ ಹೋಗ್ತಾರಲ್ಲಪ್ಪ, ಮನೆಗೆ ಬಂದವರು ಹಾಗೆ ಹೋಗಬಾರ್ದು ಅಂತ ಅನ್ನೋದಕ್ಕಾಗಿ, ಬಂದ ಅತಿಥಿಗಳ ಪೂಜೆಯಾಗಬೇಕು ಅಂತ ಅನ್ನೋದಕ್ಕಾಗಿ ಯಾರೋ ಒಬ್ಬರು ಮನೆಯಲ್ಲಿ ಇರಲೇಬೇಕು ಅಂತ ಹೇಳ್ತಾರೆ. ಎಂಥ ಅದ್ಭುತವಾದ ಮಾತು ಅಂತಂದರೆ, ನನಗೆ ಆ ಮಾತಿನ ಮೌಲ್ಯ ಏನು ಅಂತ ನನಗೆ ತಿಳಿಯಲಿಲ್ಲ. ಎಲ್ಲಿ ತನಕ ನಾನು ಒಂದು ಶ್ಲೋಕವನ್ನು ನನಗೆ ನೋಡಲಿಕ್ಕಾಗಲಿಲ್ಲ, ಅಲ್ಲಿ ತನಕ ಗೊತ್ತಾಗಲಿಲ್ಲ. ಪೂರ್ವಜನ್ಮದ ಪುಣ್ಯ, ಅವರ ಮಾತು ನೆನಪಿದೆ, ಆ ಶ್ಲೋಕವೂ ನನಗೆ ಸಿಕ್ಕಿದೆ. ಅವೆರಡೂ ಪ್ರಸಂಗಗಳು ನನಗೆ ನೆನಪಿದೆ. ಅವೆರಡೂ ಶ್ಲೋಕಗಳು, ಅವೆರಡೂ ಪ್ರಸಂಗಗಳು ನನಗೆ ನೆನಪಿದೆ. ನಮ್ಮ ಅಜ್ಜಿ ಹೇಳಿದ ಮಾತು ಮತ್ತು ಅದಕ್ಕೆ ತಕ್ಕಂತಹ ಶ್ಲೋಕ. ಅತಿಥಿರ್ಯಸ್ಯ ಭಗ್ನಾಶಃ ಗ್ರಹಾತ್ ಪ್ರತಿ ನಿವರ್ತತೆ ಸ ತಸ್ಯ ದುಷ್ಕೃತಂ ದತ್ವಾ ಪುಣ್ಯಮಾದಾಯ ಗಚ್ಚತಿ ಅಂತ. ಯಾವ ಅತಿಥಿ ಯಾರ ಮನೆಗೆ ಬಂದು ನಿರಾಶನಾಗಿ ಹೋಗ್ತಾನಲ್ಲ, ಆ ಅತಿಥಿ ಮಾಡಿದ ಪಾಪವೆಲ್ಲ ಆ ಮನೆಯ ಯಜಮಾನನಿಗೆ ಬರ್ತದಂತೆ. ಆ ಯಜಮಾನ ಮಾಡಿದ ಪುಣ್ಯವನ್ನೆಲ್ಲ ಅವನು ತೆಗೆದುಕೊಂಡು ಹೋಗ್ತಾನಂತೆ. ಅವನು ಮಾತ್ರ ಖಾಲಿ ಹೋಗೋದಿಲ್ಲ. ಬಂದ ಅತಿಥಿ ಮನೆ ತೆರೆದಿದ್ದರೆ ಹೊಟ್ಟೆ ತುಂಬಿಕೊಂಡು ಹೋಗ್ತಾನೆ, ಮನೆ ಮುಚ್ಚಿದ್ದರೆ ಮನಸ್ಸು ಪುಣ್ಯದಿಂದ ತುಂಬಿಕೊಂಡು ಅವನು ಹೋಗ್ತಾನೆ. ಆ ಶ್ಲೋಕವನ್ನು ನಾನು ನೋಡಿದಾಗ ನಮ್ಮ ಅಜ್ಜಿ ಅವರೇನು ಮನುಸ್ಮೃತಿಯನ್ನು ಓದಿದ್ದಲ್ಲ, ವಿಷ್ಣು ಸಹಸ್ರನಾಮ ಹೇಳ್ತಾ ಇರಲಿಲ್ಲ, ಬೇರೆ ಪುರಾಣಗಳನ್ನು ಹೇಳ್ತಾ ಇರಲಿಲ್ಲ, ಎಲ್ಲವನ್ನ ಕೇಳ್ತಾ ಇದ್ದರು. ಆದರೆ ಪುರಾಣದ ಸಾರ ಈ ಮಾತಲ್ವ. ಹೇಗೆ ಕೇಳಿ ಕೇಳಿ ಎಂಥ ಅದ್ಭುತವಾದ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡಿದ್ದರು ಅಂತ ನನಗನ್ನಿಸ್ತದೆ. ನಮ್ಮ ಅಜ್ಜ ಅಜ್ಜಿ, ನಾನು ಇಲ್ಲಿಂದಲೇ ಅವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತೇನೆ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ, ನಮ್ಮ ವಂಶದ ಮೇಲೆ ಇರಲಿ ಅಂತ ನಾನು ಅವರಿಗೆ ಪ್ರಾರ್ಥನೆ ಮಾಡ್ತೇನೆ. ಇರಲಿ. ಆದರೆ ಆ ತರಹದ ಆ ಸಂಬಂಧ, ನಾವೀಗ ಪುಣ್ಯದಲ್ಲಿ ತೊಡಗಿದ್ದೇವೆ ಅಂದರೆ ಹಿಂದಿನ ಪುಣ್ಯದಿಂದ, ಪಾಪದಲ್ಲಿ ತೊಡಗಿದ್ದೇವೆ ಅಂತಂದರೆ ಅದು ಹಿಂದಿನ ಜನ್ಮದ ಪಾಪದ ಸಂಬಂಧದಿಂದಾಗಿ ಹಾಗೆ ಆಗ್ತದೆ. ಹೀಗಾಗಿ ಅವನು ಆ ಪಾಪಕರ್ದಮದಲ್ಲಿ ಮುಳುಗಿ ಹೋಗ್ತಾನೆ. ಪೂರ್ವಜನ್ಮ ಕೃತೈ ಪಾಪೈರ್ ನಿಮಗ್ನ ಪಾಪಕರ್ದಮೆ. ದುಃಖ ಶೋಕ ಪರಿಹಾರ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಹಗಲು ರಾತ್ರಿ ಶೋಕ ಅವನಿಗೆ, ಹಗಲು ರಾತ್ರಿ ಶೋಕ. ದೇವರು ಕೊಡ್ತಾನೆ, ಆ ಶೋಕವನ್ನು ಕೊಡ್ತಾನೆ. ಆದರೆ ಪೂರ್ವಜನ್ಮದಲ್ಲಿಯ ಪುಣ್ಯ ಇತ್ತು. ಆಚೆ ಆಚೆ ತಿರುಗಾಡ್ತಾ ಕೊನೆಗೆ ಅವನು ಕೌಂಡಿನ್ಯರ ಆಶ್ರಮಕ್ಕೆ ಬಂದು ಸೇರಿದ್ದಾನೆ. ಎಷ್ಟು ಜನ್ಮಗಳ ಪುಣ್ಯ ಅಲ್ವಾ. ಇಲ್ಲೊಂದು ಮಾತು ಹೇಳ್ತಾರೆ, ನನಗೆ ಮೈ ರೋಮಾಂಚನ ಆಯಿತು, ನನಗೆ ಅದ್ಭುತವಾದ ಆನಂದವಾಯಿತು. ಅಂಥ ಮಾತಿದೆ. ಏನು ಜ್ಞಾನಿಗಳ ಮಹಿಮೆ. ಕೌಂಡಿನ್ಯರ ಆಶ್ರಮಕ್ಕೆ ಅವನು ಬರ್ತಾನೆ. ಪ್ರಾಪ್ಯ ಪುಣ್ಯವಶಾತ್ ಕ್ವಚಿತ. ದೊಡ್ಡವರ ಹತ್ರ ನಾವು ಹೋಗ್ತೇವೆ ಅಂತ ಅಂದರೆ, ದೊಡ್ಡವರ ಹತ್ತಿರ ಹೋಗುವ ಸೌಭಾಗ್ಯ ಒದಗಿ ಬರ್ತದೆ ಅಂತಂದರೆ ಅದು ಪುಣ್ಯದಿಂದ ಸಾಧ್ಯವಾಗ್ತದೆ ಅಂತ ಹೇಳ್ತಾರೆ. ಹೀಗಾಗಿ ನಾವೆಲ್ಲಿಯಾದರೂ ಕ್ಷೇತ್ರಗಳಿಗೆ ಯಾತ್ರೆ ಮಾಡ್ತಾ ಇದ್ದೇವೆ, ಮಹಾಸ್ವಾಮಿಗಳ ಹತ್ರ ಹೋಗ್ತೇವೆ, ಶ್ರೀಮಠಕ್ಕೆ ಹೋಗ್ತಾ ಇದ್ದೇವೆ ಅಂತ ಅಂದರೆ ಅದು ಪುಣ್ಯ ಸಂಬಂಧದಿಂದ ಅಂತ ಹೇಳ್ತಾರೆ. ಅವರ ಹತ್ರ ಹೋಗಿದ್ದಾನೆ. ವೈಶಾಖ ಮಾಸ, ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ದಾನೆ. ತಪೋಧನರು ಕೌಂಡಿನ್ಯರು ಅವರ ಹತ್ರ ಬರ್ತಾನೆ. ಶೋಕಭಾರದಿಂದ ಪೀಡಿತನಾಗಿದ್ದಾನೆ. ಅವರು ಆವಾಗಲೇ ಸ್ನಾನ ಮಾಡಿ ಬರ್ತಾ ಇದ್ದಾರೆ. ಸ್ನಾನ ಮಾಡಿ ಬರುವಾಗ ಅವರ ವಸ್ತ್ರ ಒದ್ದೆಯಾಗಿದೆ. ಒದ್ದೆಯಾದ ಅವರ ಬಟ್ಟೆಯ ನೀರು ಅವನಿಗೆ ಸಿಡಿದಿದೆಯಂತೆ. ಅದನ್ನು ಝಾಡಿಸುವಾಗಲೋ ಅಥವಾ ಅದನ್ನು ಹಿಂಡುವಾಗಲೋ, ಇವೆಲ್ಲ ಧರ್ಮಗಳಿವೆ, ಎಲ್ಲ ಸಣ್ಣ ಪುಟ್ಟ ಧರ್ಮಗಳು. ಅದನ್ನು ವಸ್ತ್ರ ಹಿಂಡುವಾಗಲೋ ವಸ್ತ್ರವನ್ನು ಝಾಡಿಸುವಾಗಲೋ ಅವರು ಉಟ್ಟ ವಸ್ತ್ರದ ನೀರು ಅವನ ಮೇಲೆ ಬಿದ್ದಿದೆಯಂತೆ. ಬಿದ್ದಾಗ ಅವನ ಪಾಪಗಳೆಲ್ಲ ಪರಿಹಾರ ಆಗಿದೆ ಅಂತೆ. ಏನು ವಿಚಿತ್ರ ಅಲ್ವಾ ಜ್ಞಾನಿಗಳ ಸಹವಾಸ ಅಂತ ಅಂದರೆ. ಅವರು ಉಟ್ಟ ಬಟ್ಟೆಯ ಬಿಂದು ಕಣಗಳು ನಮ್ಮ ಮೈ ಮೇಲೆ ಬಿದ್ದರೆ ಮನುಷ್ಯ ಪಾಪ ನಿರ್ಮುಕ್ತನಾಗ್ತಾನೆ ಅಂತ ಅಂದರೆ, ಇನ್ನು ಅವರ ಬಾಯಿಯಿಂದ ತತ್ವೋಪದೇಶ ನಾವು ಪಡಿತೇವೆ ಅಂತಂದರೆ ಎಂಥ ದೊಡ್ಡದಾದ ಸೌಭಾಗ್ಯ ನಾವು ಸ್ಮರಣೆ ಮಾಡಿಕೊಳ್ಳಬೇಕು.
ನಮ್ಮಲ್ಲಿ ಪಾಠಕ್ಕೆ ಬರುವ ಅನೇಕ ಜನ ಕೆಲವು ಮಾತುಗಳನ್ನು ಹೇಳಿದರು. ಅವರ ಅಪೇಕ್ಷೆ ಸಹಜವಾಗಿ ಇರ್ತದೆ. ಶ್ರಾವಣ ಮಾಸ ಶುಕ್ಲಪಕ್ಷದಲ್ಲಿ ಶುಕ್ರವಾರ, ಶ್ರಾವಣ ಮಾಸದ ಶುಕ್ರವಾರದಲ್ಲಿ ಮಹಾಸ್ವಾಮಿಗಳು ಸ್ತ್ರೀಯರಿಗೆ ಮತ್ತು ಪಾಯಸವನ್ನು ಬಡಿಸ್ತಾರೆ. ಆದರೆ ನಾವು ಹೋದಾಗ ಮಾತ್ರ ಸ್ವಾಮಿಗಳು ಬಡಿಸ್ಲಿಲ್ಲ ಅಂತ ಅವರು ಹೇಳಿದರು. ಪಾಪ ಅವರಿಗೊಂದು ಅಪೇಕ್ಷೆ, ತಪ್ಪಲ್ಲ. ಆದರೆ ನಾನು ಹೇಳಿದೆ, ಆ ಪಾಯಸ ಬರಲಿಲ್ಲ ಅಂತನೋ ಚಿಂತೆ ನಿಮಗಾಗ್ತಾ ಇದೆ ನಿಜ. ಆದರೆ ಮಹಾಸ್ವಾಮಿಗಳ ಎಷ್ಟು ಉಪದೇಶಗಳನ್ನು ನಾವು ಕೇಳ್ತಾ ಇದ್ದೇವೆ, ಎಷ್ಟು ಉಪದೇಶಗಳನ್ನು ನಾವು ಕೇಳ್ತಾ ಇದ್ದೇವೆ, ಕೇಳುವ ಅವಕಾಶ ನಮಗೆ ಸಿಗ್ತಾ ಇದೆ. ಅದರಿಂದ ನಾವು ವಂಚಿತರಾಗಲಿಕ್ಕೆ ಸಾಧ್ಯವಿದೆಯಾ? ಅವರ ಕೈಯಿಂದ ಬಂದ ಪಾಯಸ ನಿಜವಾಗಿಯೂ ಅತ್ಯದ್ಭುತವಾದ ಪುಣ್ಯಪ್ರದ, ಇಲ್ಲ ಅಂತ ಅಲ್ಲ. ಆದರೆ ಅವರು ತಮ್ಮ ಬಾಯಿಯಿಂದ ನಮಗಾಗಿ ಹೇಳುವ ತತ್ವಾಮೃತ ಏನಿದೆಯಲ್ಲ, ಆ ರಾಮನಾಮ ಪಾಯಸ ಅಂತ ಹೇಳಿದ್ದಾರಲ್ಲ, ಆ ರಾಮನಾಮ ಪಾಯಸ, ಆ ತತ್ವೋಪದೇಶವೆಂಬ ಪಾಯಸ, ಅದನ್ನು ಕುಡಿಯುವ ಸೌಭಾಗ್ಯ ಜನ್ಮಜನ್ಮಾಂತರದ ಪುಣ್ಯದಿಂದ ನಮಗೆ ಬರ್ತದಲ್ಲ, ಆ ಸೌಭಾಗ್ಯವನ್ನು ಸ್ಮರಣೆ ಮಾಡಿಕೊಳ್ಳಿ, ಈ ದೃಷ್ಟಿಯಲ್ಲಿ ಸೌಭಾಗ್ಯವತಿಯರಾಗಿ ಅಂತ ಅವರಿಗೆ ಹೇಳಿದೆ. ನಿಜ, ಅದರಿಂದಲೂ ಅವರಿಗೆ ಬಹಳ ಸಂತೋಷವಾಯಿತು. ಆ ಮಹಾಸ್ವಾಮಿಗಳಿಂದ, ಹಿರಿಯರಿಂದ ನಮಗೇನು ಸಿಗ್ತದೆ ಅದರಿಂದಲೇ ನಮಗೆ ಲಾಭವಾಗ್ತದೆ, ಪರಮ ಲಾಭವಾಗಿ ಹೋಗಿಬಿಡ್ತದೆ ಅಂತ ಪರಮಾದ್ಭುತವಾದ ಘಟನೆ. ಸಣ್ಣ ಘಟನೆ, ಆದರೆ ವಿಚಾರ ಮಾಡಿದಷ್ಟು ಆಳಕ್ಕೆ ಅಲ್ಲಿ ಹೋಗಬಹುದು. ಜ್ಞಾನಿಗಳ ಮಹಿಮೆ ಏನು ಅಂತ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇದೆ. ಅವರು ಬಟ್ಟೆಯನ್ನು ಜಾಡಿಸಿದಾಗ ಅವರ ಉಟ್ಟ ಬಟ್ಟೆಯಿಂದ ಬಂದ ಆ ನೀರಿನ ಕಣಗಳಿಂದ ಅವನು ಪವಿತ್ರನಾಗಿಬಿಟ್ಟಿದ್ದಾನೆ. ಅವರ ಹತ್ತಿರ ಹೋಗಬೇಕು ಅಂತ ಮನಸ್ಸು ಬಂದಿದೆ. ಅವರ ಹತ್ತಿರ ಹೋಗಿ ಕೈ ಜೋಡಿಸಿಕೊಂಡು ಆ ಧೃಷ್ಟಬುದ್ಧಿ ಹೇಳ್ತಾನೆ, ಪ್ರಾಯಶ್ಚಿತ್ತಂ ವದ ಬ್ರಹ್ಮನ್ ವಿನಾಯತ್ನೇನ ಯದ್ಭವೇತ್ ಹ್ಯಾಜನ್ಮಕೃತ ಪಾಪಸ್ಯ ನಾಸ್ತಿ ವಿತ್ತಂ ಮಮಾಧುನ. ಸ್ವಾಮಿ ಕೌಂಡಿಣ್ಯರೇ, ನನಗೆ ಪ್ರಾಯಶ್ಚಿತ್ತವನ್ನು ಹೇಳಬೇಕು. ನನ್ನ ಹತ್ರ ಹಣ ಇಲ್ಲ, ಹಣವನ್ನೆಲ್ಲ ಕಳ್ಕೊಂಡ್ಬಿಟ್ಟಿದ್ದೇನೆ. ಹುಟ್ಟಿದಾಗಿನಿಂದ ಪಾಪವನ್ನು ಮಾಡಿ ಹಣವನ್ನೆಲ್ಲ ಕಳೆದುಕೊಂಡು ಬಿಟ್ಟಿದ್ದೇನೆ. ಹೀಗಾಗಿ ಹಣವಿಲ್ಲದೆ ಮಾಡಬಹುದಾದ ಒಂದೇನಾದರೂ ವ್ರತ, ನಿಯಮ, ಧರ್ಮ ಅದನ್ನು ನನಗೆ ಉಪದೇಶ ಮಾಡಿದರೆ ಮಾಡ್ತೇನೆ. ನಾನೆಷ್ಟು ಪಾಪಗಳನ್ನು ಮಾಡಿದ್ದೇನೆ, ಇನ್ನು ಮುಂದಾದರೂ ಪುಣ್ಯವನ್ನು ಮಾಡಿ ನನ್ನ ಈ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ತೇನೆ, ಉಪದೇಶ ಮಾಡಬೇಕು ಅಂತಂದಾಗ ಋಷಿಗಳು ಅವನನ್ನು ನೋಡಿದ್ದಾರೆ. ನೋಡಿ, ಯೋಗ್ಯನಾಗಿದ್ದಾನೆ, ಆದರೆ ಪ್ರಾರಬ್ಧದಿಂದ ಪಾಪವನ್ನು ಮಾಡಿದ್ದಾನೆ, ಅವನಿಗೆ ನಾನು ಉಪದೇಶ ಮಾಡಬೇಕು, ಉಪದೇಶಾರ್ಹ ಅಂತ ತಿಳಿದು ಕೌಂಡಿನ್ಯ ಋಷಿಗಳು ಅವನಿಗೆ ಹೇಳ್ತಾರೆ, ಏನಪ್ಪ ವಿಚಾರ ಮಾಡಬೇಡ, ನೀನು ಈಗ ಬರುವ ವೈಶಾಖ ಶುಕ್ಲಪಕ್ಷ ಏಕಾದಶಿ ಮೋಹಿನಿ ಅಂತ ಅದರ ಹೆಸರು. ಆ ಏಕಾದಶಿಯನ್ನು ನಾನು ಹೇಳಿದಂತೆ ನೀನು ಮಾಡು. ನಾನು ಹೇಳಿದಂತೆ ಮಧ್ವಾಕ್ಯ ನೋದಿತ, ನಾನು ಹೇಳಿದಂತೆ ನೀನು ಮಾಡು. ಮೇರು ತುಲ್ಯವಾದ ಪಾಪಗಳು ಕೂಡ ದೂರವಾಗಿ ಹೋಗ್ಬಿಡ್ತದೆ. ಎಷ್ಟು ಜನ್ಮಾಂತರಗಳಲ್ಲಿ ಮಾಡಿದ ಪಾಪಗಳನ್ನೆಲ್ಲ ಪರಿಹಾರ ಮಾಡುವ ಸಾಮರ್ಥ್ಯ ಈ ಮೋಹಿನಿ ಏಕಾದಶಿಗೆ ಇದೆ ಅಂತಂದಾಗ ಪರಮ ಸಂತೋಷವಾಗಿದೆ. ಆ ಧೃಷ್ಟಬುದ್ಧಿಗೆ ವಿಧ್ಯುಕ್ತವಾದ ರೀತಿಯಲ್ಲಿ ಆ ವ್ರತವನ್ನು ಮಾಡಿದ್ದಾನೆ. ಕೌಂಡಿನ್ಯರ ಉಪದೇಶವನ್ನು ಪಡೆದು ಹೇಳ್ತಾರೆ, ಕೌಂಡಿನ್ಯರ ಉಪದೇಶವನ್ನು ಪಡೆದು ಅವನು ವ್ರತವನ್ನು ಮಾಡಿದ ಕೂಡಲೇ ಹತಪಾಪೋ ಬಭೂವಸಃ, ಎಲ್ಲ ಪಾಪಗಳು ದೂರವಾಗಿ ಬಿಟ್ಟಿದೆಯಂತೆ. ದಿವ್ಯ ದೇಹ ಅವನಿಗೆ ಬಂದು ಹೋಗಿಬಿಟ್ಟಿದೆಯಂತೆ. ಉತ್ತಮವಾದ ವಿಮಾನದಲ್ಲಿ ಅವನು ಕುಳಿತುಕೊಂಡು ವಿಷ್ಣುಲೋಕಕ್ಕೆ ಹೋಗಿದ್ದಾನೆ. ಸರ್ವೋಪದ್ರವ ವರ್ಜಿತಂ. ವಿಷ್ಣುಲೋಕ ಏನು ಅಂತ ವರ್ಣನೆ ಮಾಡ್ತಾರೆ. ಯಾವುದೇ ರೀತಿಯಾದ ಉಪದ್ರವಗಳು ವಿಷ್ಣುವಿನ ಲೋಕದಲ್ಲಿಲ್ಲ. ಅಂಥ ಅದ್ಭುತವಾದ ಲೋಕ ಅವನು ಪಡೆದಿದ್ದಾನೆ. ಇದು ಏಕಾದಶಿಯ ಮಹಿಮೆ. ರಾಮಚಂದ್ರ ದೇವರೇ ತಮೋ ಮೋಹ ನಿಕೃಂತನ ಮತ್ತೆ ಹೇಳ್ತಾರೆ. ಮೋಹಿನಿ ಯಾಕೆ? ತಮೋಮೋಹವನ್ನು ನಿಕೃಂತನೆ ಮಾಡುವ, ಕತ್ತರಿಸಿ ಹಾಕುವ ವ್ರತ ಇದು ಏಕಾದಶಿ ವ್ರತ. ವೈಶಾಖ ಶುಕ್ಲಪಕ್ಷ ಏಕಾದಶಿ ಮೋಹಿನಿ ಏಕಾದಶಿ ವ್ರತ. ಯಜ್ಞ, ತೀರ್ಥ, ದಾನ ಇವುಗಳನ್ನು ಬೇಕಾದಷ್ಟು ಮಾಡಬಹುದು. ಆದರೆ ಏಕಾದಶಿಯ ಒಂದು ಕಲೆಗೂ ಸಹ ಸಮಾನವಾಗೋದಿಲ್ಲ. ಅಂಥ ಅತ್ಯದ್ಭುತವಾದ ವ್ರತ ಏಕಾದಶಿ ವ್ರತ. ಇಂಥ ಏಕಾದಶಿ 26 ಏಕಾದಶಿಗಳನ್ನು ನಮಗೆ ಕೊಟ್ಟಿದ್ದಾನೆ. ನಮ್ಮ ಸೌಭಾಗ್ಯ ನಾನೇನು ಅಂದ್ಕೊಂಡು ಪ್ರಾರಂಭ ಮಾಡಿಲ್ಲ. ಅಧಿಕ ಮಾಸ ಯಾವಾಗ ಬರ್ತದೆ ಆ ಸಂದರ್ಭದಲ್ಲಿ ಹೇಳಿದರೆ 26 ಏಕಾದಶಿಯ ಮಹಿಮೆಯನ್ನು ಹೇಳಲಿಕ್ಕಾಗ್ತದೆ ಅಂತ ನಾನು ಕನಸು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾನು ಪ್ರಾರಂಭ ಮಾಡಿಯೇ ಇಲ್ಲ. ಆದರೆ ನಮ್ಮ ಪೂರ್ವಜನ್ಮದ ಸಂಪರ್ಕದಿಂದ ಆ ಸಂದರ್ಭದಲ್ಲಿಯೇ ಆಯಾ ಏಕಾದಶಿಗಳನ್ನು ತಿಳಿದುಕೊಳ್ಳುವ. ಬೇರೆ ಸಂದರ್ಭದಲ್ಲಿ ಹೇಳಿಬಿಟ್ಟಿದ್ದರೆ ಪ್ರಾರಂಭ ಮಾಡಿದರೆ ಅಧಿಕ ಮಾಸದ ಏಕಾದಶಿಯನ್ನು ತಿಳ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಪ್ರಸ್ತುತ ಅಧಿಕ ಮಾಸದ ಏಕಾದಶಿಯನ್ನು ಅದೇ ಸಂದರ್ಭದಲ್ಲಿ ತಿಳಿಯುವಂತಹ ಕಾಲ ನಮಗೆ ಒದಗಿ ಬಂದಿದೆ. ಇದೆಲ್ಲ ಪ್ರಾಚೀನ ಪುಣ್ಯದಿಂದ ಸಾಧ್ಯವಾಗಿದೆ. ಹಾಗಾಗಿ ಪಠನಾತ್ ಶ್ರವಣಾದ್ರಾಜನ್ ಗೋಸಹಸ್ರ ಫಲಂ ಲಭೇತ್. ಎಷ್ಟು ಬಾರಿ ಅದನ್ನು ಹೇಳ್ತಾರೆ ನೋಡ್ರಿ. ಈ ಕಥೆಯನ್ನು ಪಠನೆ ಮಾಡೋದರಿಂದ, ಶ್ರವಣ ಮಾಡೋದರಿಂದ 1000 ಗೋದಾನ ಮಾಡಿದ ಪುಣ್ಯ ಬರ್ತದೆ ಅಂತ ಹೇಳ್ತಾರೆ.
10 ನಿಮಿಷ 20 ನಿಮಿಷ ಅರ್ಧ ಗಂಟೆಯಲ್ಲಿ ಇವೆಷ್ಟು 39 ಶ್ಲೋಕಗಳಿವೆ. ಇದನ್ನು ಪಾರಾಯಣ ಮಾಡೋದರಿಂದ, ಕಥೆಯನ್ನು ಹೇಳೋದರಿಂದ, ಕಥೆಯನ್ನು ಕೇಳೋದರಿಂದ ಕೂತಲ್ಲಿಯೇ 1000 ಗೋದಾನ ಮಾಡಿದ ಪುಣ್ಯ ಬರ್ತದೆ. ಎಂಥೆಂಥ ಕರ್ಮಗಳು, ಎಂಥೆಂಥ ಧರ್ಮಗಳಿವೆ, ಮಾಡಿದ್ದು ಅರ್ಧ ಗಂಟೆಯದ್ದು. ಆದರೆ ಒಂದು ಬಾರಿ ಲೆಕ್ಕ ಹಾಕೋಣ ನಾವು. ಇವತ್ತು ಒಂದು ಒಳ್ಳೆಯ ಆಕಳು, ಯಾವ ರೀತಿಯಾಗಿ ದಾನ ಮಾಡಬೇಕು ಅಂತ ಹೇಳಿದ್ದಾರೆ. ಒಳ್ಳೆಯ ಆಕಳು ಎಂಥ ಆಕಳು ಅಂದರೆ ಪ್ರತಿ ವರ್ಷ ಅದು ಕರುವನ್ನು ಹಾಕಬೇಕಂತೆ, ಅಂಥ ಆಕಳನ್ನು ದಾನ ಮಾಡಬೇಕು ಅಂತ ಹೇಳಿದ್ದಾರೆ. ಪ್ರತಿ ವರ್ಷ ಕರುವನ್ನು ಹಾಕುವ ಆಕಳು, ಸವತ್ಸ ಆಕಳು, ಅದರ ಕೋಡನ್ನು ಬಂಗಾರದ ಕವಚವನ್ನು ಹಾಕಬೇಕು, ಕಾಲಿಗೆ ಬೆಳ್ಳಿಯ ಕವಚವನ್ನು ಹಾಕಬೇಕು. ಹೀಗೆ ಅಲಂಕಾರ ಮಾಡಿ ಯೋಗ್ಯ ವೇದಾಂತ ಜ್ಞಾನಿಯಾದ ಬ್ರಾಹ್ಮಣನಿಗೆ ಅದನ್ನು ದಾನ ಮಾಡಬೇಕು ಅಂತ ಹೇಳಿದ್ದಾರೆ. ಇಂಥ ಒಂದು ಆಕಳನ್ನು ದಾನ ಮಾಡಲಿಕ್ಕೆ ಎಷ್ಟು ಹಣ ಬೇಕು ಲೆಕ್ಕ ಮಾಡಿಕೊಳ್ಳಿ ನೀವು. ಇವತ್ತಿನ ದಿವಸನೇ ಲೆಕ್ಕ ಮಾಡಿಕೊಳ್ಳೋಣ ನಾವು. ನಾನು ಮಾಡ್ತೇನೆ, ನೀವು ಮಾಡಿಕೊಳ್ಳಿ. ಅಂದರೆ ಕರ್ಮದ ಮಹಿಮೆಯನ್ನು ನಾವು ತಿಳಿಬೇಕಾದ್ರೆ ಒಂದು ಆಕಳಿಗೆ ಇಷ್ಟು ಅಂತಾದರೆ 1000 ಆಕಳುಗಳನ್ನು ದಾನ ಮಾಡಬೇಕಾದ್ರೆ ಎಷ್ಟು ಹಣ ಖರ್ಚಾಗ್ತದೆ. ಇವತ್ತು ಬಂಗಾರದ ಬೆಲೆ ಎಷ್ಟಾಗಿದೆ, ಬೆಳ್ಳಿಯ ಬೆಲೆ ಎಷ್ಟಾಗಿದೆ, ಅದನ್ನು ನೋಡಿಕೊಂಡು ಇಂಥ ಆಕಳುಗಳನ್ನು ದಾನ ಮಾಡಿದರೆ ಒಂದು ಆಕಳಿಗೆ ಎಷ್ಟು ಹಣ ವೆಚ್ಚವಾಗ್ತದೆ. ಇಂಥ 1000 ಆಕಳುಗಳನ್ನು ವೇದಾಂತ ಜ್ಞಾನಿಯಾದ ಒಬ್ಬ ಬ್ರಾಹ್ಮಣನಿಗೆ ದಾನ ಮಾಡಿದರೆ ಮೊದಲಿಗೆ ಹಣ ಎಷ್ಟು ಖರ್ಚಾಗ್ತದೆ ಅಂತ ನೋಡಿಕೊಂಡು, ಆಮೇಲೆ ಒಂದು ಆಕಳಿನ ದಾನಕ್ಕೆ ಪುಣ್ಯ ಎಷ್ಟು ಅಂತ ನೋಡಿಕೊಂಡು, ಹಾಗೆ 1000 ಗೋದಾನ ಮಾಡಿದರೆ ಏನು ಪುಣ್ಯ ಬರ್ತದೆ ಅಂತ ಆಲೋಚನೆ ಮಾಡಿದರೆ ದೇವರ ಆ ಕರುಣೆಯನ್ನು, ಕರುಣಾಸಾಗರನಾದ ಆ ಪರಮಾತ್ಮನ ಕರುಣೆಯ ಕಥೆಯನ್ನು ಕೇಳಿದರೆ, ನಮ್ಮ ಮೇಲೆ ಮಾಡಿದ ಆ ಕರುಣೆಯ ಕಥೆಯನ್ನು, ಅನಂತ ಜೀವರಾಶಿಗಳ ಮೇಲೆ ಮಾಡಿದ ಕರುಣೆಯ ಕಥೆಯನ್ನು, ಇಂಥ ಕರ್ಮಗಳನ್ನು ನಮಗಾಗಿ ವಿಧಾನ ಮಾಡಿದ ಆ ಕಥೆಯನ್ನು ಕೇಳಿದರೆ ಮನಸ್ಸು ಎಷ್ಟು ಮೃದುವಾಗ್ತದೆ. ಮನಸ್ಸಿನಲ್ಲಿ ಭಗವಂತನ ಭಾವನೆ, ಭಗವಂತನಲ್ಲಿ ಭಕ್ತಿ, ಭಗವಂತನ ಮೇಲೆ ಆದರ ಗೌರವ ಎಷ್ಟು ತುಂಬಿಕೊಳ್ಳುತ್ತದೆ. ಒಂದರ್ಥದಲ್ಲಿ ಮನಸ್ಸು ಹಗುರವಾಗಿ ಬಿಡ್ತದೆ, ಮತ್ತೊಂದರ್ಥದಲ್ಲಿ ಮನಸ್ಸು ಭಾರವಾಗಿ ಬಿಡ್ತದೆ. ದೇವರ ಕಥೆಯನ್ನು ಕೇಳ್ತಾ ಇರ್ತೇವೆ, ಹೀಗಾಗಿ ಪಾಪಗಳೆಲ್ಲ ತೊಲಗಿ ಹೋಗಿ ಹಗುರವಾಗಿ ಬಿಡ್ತದೆ. ಭಕ್ತಿ, ಆದರ, ಗೌರವ ತುಂಬಿಕೊಳ್ಳುತ್ತದೆ, ಹೀಗಾಗಿ ಆ ಮನಸ್ಸು ಭಾರವಾಗ್ತದೆ. ಹಾಗೆ ಆ ಪುಣ್ಯದಿಂದ, ಭಕ್ತಿಯಿಂದ ಭಾರವಾದ ಮನಸ್ಸಿನ ಅನುಭವ ನಮಗಾಗಬೇಕು. ಪಾಪಗಳನ್ನು ಕಳೆದುಕೊಂಡಾಗ ಏನು ಹಗುರವಾಗಿರ್ತದಲ್ಲ, ಆ ಹಗುರತೆಯ ಭಾವನೆಯು ನಮಗಾಗಬೇಕು. ಆ ರೀತಿಯಾದ ಪುಣ್ಯವನ್ನು ನಾವೆಲ್ಲರೂ ಸಂಪಾದನೆ ಮಾಡಿ ಶ್ರದ್ಧೆಯಿಂದ, ಭಕ್ತಿಯಿಂದ ಮೋಹಿನಿ ಏಕಾದಶಿಯನ್ನು ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡೋಣ ಅಂತ ಹೇಳ್ತಾ ಇತಿ ಶ್ರೀ ಕೂರ್ಮಪುರಾಣೆ ವೈಶಾಖ ಶುಕ್ಲ ಮೋಹಿನಿ ಏಕಾದಶಿ ವ್ರತ ಮಾಹಾತ್ಮ್ಯಂ ಶ್ರೀ ಗುರು ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಅಕ್ಷರಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷರಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋಯೋ ಅಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ ಪ್ರಣರಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡನಂ ಹರಿ ಓಂ ಹರಿ ಓಂ ಹರಿ ಓಂ ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ.